ಅವರ ಅಪ್ಪ ಅಮ್ಮ ಇಟ್ಟ ಹೆಸರು, ಅವರ ಅಪ್ಪ ಅಮ್ಮ ಜನ್ಮ ಕೊಟ್ಟ ಏನು ಬೇಸನ್ನು ತಗೊಂಡು ಬಂದು ಕೂತ್ಕೊಳ್ಳೋದು ಯೋಗ್ಯತೆ ಇಲ್ಲ ಅವರಿಗೆ. ಬೆಳ್ತಂಗಡಿಯಲ್ಲಿ ಚುನಾವಣೆಯಲ್ಲಿ ಸೋತವನ ಫಾರ್ಮ್ ಹೌಸ್ನಲ್ಲಿ ತಿಮರೋಡಿ ವಸಂತ ಗಿಳಿಯಾರ ಮೇಲೆ ಬೆಳ್ತಂಗಡಿ ಠಾಣೆಯಿಂದ ವಾರಂಟ್ ಜಾರಿ, ಬಂಧನದ ಭೀತಿಯಲ್ಲಿ ಪತ್ರಕರ್ತ ಫೇಸ್ಬುಕ್ನ ಇನ್ಬಾಕ್ಸ್ಗೆ ಮೆಸೇಜ್ ಮಾಡಿ ತಾಕತ್ತಿರೋದ್ರಲ್ಲಿ ಬಾ ಅಂತ. ಹಾಯ್, ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಎಲ್ಲರ ಹಾರೈಕೆ. ತುಂಬ ಜನ ಇವತ್ತು ಫೋನ್ ಮಾಡಿದರು, ಮೆಸೇಜ್ ಮಾಡಿದರು. ಮಧ್ಯಾಹ್ನದ ನಂತರದ ಬೆಳವಣಿಗೆ ಎರಡೆರಡು ಕಾರಣಕ್ಕೆ. ಒಂದು, ವಸಂತ ಗಿಳಿಯಾರ ಮೇಲೆ ಬೆಳ್ತಂಗಡಿ ಠಾಣೆಯಿಂದ ವಾರಂಟ್ ಜಾರಿ, ಬಂಧನದ ಭೀತಿಯಲ್ಲಿ ಪತ್ರಕರ್ತ ಹೋರಾಟಗಾರ ಅಂತೇಳಿ ಒಂದು ಪೋಸ್ಟರ್ ನಮ್ಮದೇ ಶ್ಯಾಮ್ ಭಟ್ರು ಒಂದು ಪೋಸ್ಟರ್ನ ಬಿಟ್ಟಿದ್ರು. ವಿಷಯ ಸತ್ಯ. ಹೋರಾಟದ ಜಾಡಿನಲ್ಲಿ ದಾರಿಯಲ್ಲಿ ಹಲವಾರು ಪ್ರಕರಣಗಳು ದಾಖಲಾಗೋದು ಸಹಜ. ಉದ್ದೇಶಪೂರ್ವಕವಾಗಿಯೇ ನನ್ನ ಮೇಲೆ ಪ್ರಕರಣವನ್ನು ಹಿಂದಿನಿಂದಲೂ ದಾಖಲು ಮಾಡ್ತಲೇ ಬಂದಿದ್ರು. ನಾನು ಪತ್ರಿಕೆಯ ವರದಿಗಾರನಾಗಿದ್ದ ಕಾಲದಿಂದಲೂ ಕೂಡ. ನಂತರ ಹೋರಾಟದ ಜೀವನದಲ್ಲಿ ಕೇಸ್ಗಳು ಬಿದ್ದಿಲ್ಲ ಅಂತ ಹೇಳಿದರೆ ಆ ಹೋರಾಟಕ್ಕೆ ಅಂಥ ದೊಡ್ಡ ಬಲ ಇರೋದಿಲ್ಲ. ಎದುರಾಳಿಗಳು ಸದಾಕಾಲ ನಮ್ಮ ವಿರುದ್ಧ ಇರ್ತಾರೆ, ಅವ್ರು ಕಾಣಿಸ್ಕೋತಾರೆ. ಬೆಂಬಲಿಗರು ಇದ್ದೇ ಇದ್ದಾರೆ, ಅವ್ರು ಕಾಣಿಸ್ಕೊಳ್ಳೋದಿಲ್ಲ. ಎಷ್ಟು ಜನ ಎದುರಾಳಿಗಳಿದ್ದಾರೆ, ಅದಕ್ಕಿಂತ 100 ಪಟ್ಟು ಹೆಚ್ಚು ಬೆಂಬಲಿಗರು ನಮ್ಮ ಜೊತೆಗೆ ನಿಂತವರು ಇದ್ದಾರೆ. ಅದೇ ನಮ್ಮ ವಿಶ್ವಾಸ. ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ತುಂಬ ಜನ ನನ್ನ ಫೇಸ್ಬುಕ್ನ ಇನ್ಬಾಕ್ಸಿಗೆ ಮೆಸೇಜ್ ಮಾಡಿದರು, ತಾಕತ್ತಿದ್ರಿ ಇವತ್ತು ಲೈವಿಗೆ ಬಾ ಅಂತೇಳಿ. ನಾನು ಆಮೇಲೆ ಸ್ಕ್ರೀನ್ಶಾಟ್ ನಿಮ್ಗೆ ಶೇರ್ ಮಾಡ್ತೀನಿ. ಅಂದರೆ ವಸಂತ ಗಿಳಿಯಾರ್ ಬಂಧನ ಭೀತಿ ಅಥವಾ ಬಂಧನಕ್ಕೆ ವಾರೆಂಟ್ ಅಂತ ಹೇಳಿದ ತಕ್ಷಣ ಅರೆಸ್ಟ್ ಆಯ್ತೇನೋ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಪ್ರಕರಣ ಏನು ಮರ್ಡರ್ ಕೇಸ್ ಅಲ್ಲ. ಹಿಂದೆ ನಾನೊಂದು ಪೋಸ್ಟ್ ಮಾಡಿದ್ದೆ, ಸಂದೀಪ್ ರೈ ಹೇಳಿದ್ದಾರೆ ಲೈವಲ್ಲಿ. ಏನು ಅಂತ ಹೇಳಿದ್ರೆ, ಬೆಳ್ತಂಗಡಿಯಲ್ಲಿ ಚುನಾವಣೆಯಲ್ಲಿ ಸೋತವನ ಫಾರ್ಮ್ ಹೌಸ್ನಲ್ಲಿ ತಿಮರೋಡಿ ಅಂತೇಳಿ ಫೇಸ್ಬುಕ್ನಲ್ಲಿ ಒಂದು ಪೋಸ್ಟ್ ಮಾಡಿದ್ದೆ. ತಿಮರೋಡಿಯ ರಕ್ಷಣೆಗೆ ಇಳಿಯಿತೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದು ಅದರ ಕೆಳಗಡೆ ಇರುವಂಥ ಟ್ಯಾಗ್ ಲೈನ್. ಈ ಕಾರಣಕ್ಕೆ ನನ್ನ ಮೇಲೆ ಒಬ್ಬರು ರಮೇಶ್ ಕುಮಾರ್ ಅಂತನೂ ಸಮಥಿಂಗ್, ಅವ್ರ ಬಗ್ಗೆ ನನಗೆ ಗೌರವ ಇದೆ. ಯಾಕಂದರೆ ನನ್ನ ವಿರುದ್ಧ ಪ್ರಕರಣ ದಾಖಲು ಮಾಡಿದವರು ಅವರು ಅವರ ನಾಯಕರನ್ನ ಮೆಚ್ಚಿಸುವ ಸಲುವಾಗಿ ನನ್ನ ಮೇಲೆ ಪ್ರಕರಣವನ್ನು ದಾಖಲು ಮಾಡಿದರು. ಪೊಲೀಸ್ ಸ್ಟೇಷನ್ನಲ್ಲಿ ನನಗೆ 3 ನೋಟಿಸನ್ನು ಇಶ್ಯೂ ಮಾಡಿದರು. ಆ 3 ನೋಟಿಸ್ಗೆ ನಾನು ಬೇರೆ ಬೇರೆ ಕಾರಣಕ್ಕೆ, ನಾನು ಊರಲ್ಲಿ ಇಲ್ಲದಿರುವ ಕಾರಣಕ್ಕೆ ನನಗೆ ವಿಚಾರಣೆಗೆ ಹಾಜರಾಗಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆ ಕಾರಣಕ್ಕೆ ಬಹುಶಃ ಅವರು ಕೋರ್ಟಿಗೆ ಬರೆದಿದ್ದಾರೆ. ಬಹುಶಃ ವಾರಂಟ್ ಇಶ್ಯೂ ಆಗಿದೆ ಅಂತ ನಾನು ಅನ್ಕೋತೀನಿ. ಖಚಿತವಾದ ಮಾಹಿತಿ ನನಗಿನ್ನೂ ತಲುಪಿಲ್ಲ, ಅಥವಾ ಅಧಿಕೃತವಾಗಿ ನನಗೆ ಯಾರು ಇವತ್ತಿನ ತನಕ, ಈ ಕ್ಷಣ ತನಕ ಮಾಹಿತಿಯನ್ನು ಕೊಟ್ಟಿಲ್ಲ. ಮೀಡಿಯಾ ರಿಪೋರ್ಟ್ ಮೂಲಕ ನನಗೆ ಗೊತ್ತಾಗಿದ್ದಷ್ಟೇ. ಅದನ್ನು ಆ ಸೈಡಿಗೆ ಬಿಟ್ಬಿಡೋಣ. ಅದು ಕೋರ್ಟಲ್ಲಿ, ಯಾಕಂದ್ರೆ ನಾನು ಬೆಳ್ತಂಗಡಿಯಲ್ಲಿ ಸೋತವನ ರಕ್ಷೆಯಲ್ಲಿ ಅಂತ ಹೇಳಿದ್ದೀನೇ ಹೊರತು ಪರ್ಟಿಕ್ಯುಲರ್ ಆಗಿ ಯಾರ ಬಗ್ಗೆನೂ ನಾನು ಮಾಡಿಲ್ಲ. ಏನು ರಕ್ಷಿತ್ ಶಿವರಾಮ್ ರಕ್ಷಣೆಯಲ್ಲಿ ತಿಮರೋಡಿ ಅಂತ ಬರೆದಿದ್ದರೆ, ರಕ್ಷಿತ್ ಶಿವರಾಮ್ ಅವರು ಅವರಿಗೆ ಆ ರೈಟ್ಸ್ ಇತ್ತು. ಬಟ್ ಅವ್ರು ಅಂದ್ಕೊಂಡ್ಬಿಟ್ಟಿದ್ದಾರೆ. ಅವರು ಬಹುಶಃ ಅವತ್ತು ಅವ್ರ ರಕ್ಷಣೆಯಲ್ಲಿ ಇದ್ರ ನನಗೆ ಗೊತ್ತಿಲ್ಲ, ನಾನು ಹಂಗೆ ಹೇಳ್ತಾ ಇಲ್ಲ. ನಾನು ಹೈಕೋರ್ಟ್ ಮೆಟ್ಟಿಲನ್ನು ಈ ಕಾರಣಕ್ಕೆ ತುಳಿತಾ ಇದ್ದೀನಿ. ಹೈಕೋರ್ಟ್ನಲ್ಲಿ ಅದನ್ನು ಪ್ರಶ್ನೆ ಮಾಡ್ತೀನಿ. ಅಲ್ಲಿ ತನಕ ಏನಾಗುತ್ತೆ ನೋಡೋಣ. ಅಪ್ಡೇಟ್ಸ್ನ ನಿಮಗೆ ಸದ್ಯದಲ್ಲೇ ಕೊಡ್ತೀನಿ. ಇದು ಒಂದು ಭಾಗ. ಇವತ್ತಿನ ಲೈವ್ ಈ ಕಾರಣಕ್ಕಾಗಿರಲಿಲ್ಲ. ಇವತ್ತಿನ ಲೈವ್ ಸುಪ್ರೀಂ ಕೋರ್ಟ್ನಲ್ಲಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಒಂದು ಆರ್ಗ್ಯುಮೆಂಟ್ ಆಗಿದೆ. ಬಹುಶಃ ಆರ್ಗ್ಯುಮೆಂಟ್ ಅದು ಎಂಡ್ ಆಗಿದೆ. ತೀರ್ಪು ಇಲ್ಲಿಯ ತನಕ ಬಂದಿಲ್ಲ. ತುಂಬ ಮೀಡಿಯಾಗಳಲ್ಲಿ, ತುಂಬ ಫೇಸ್ಬುಕ್ನಲ್ಲಿ ತಿಮರೋಡಿ ಗ್ಯಾಂಗ್ನ ಕೆಲವು ಬೆಂಬಲಿಗರು ಮತ್ತು ನಮ್ಮ ನ್ಯಾಯದ ಪರವಾಗಿ ಹೋರಾಟ ಮಾಡಿದಂತಹ ಸೌಜನ್ಯ ಪರವಾಗಿ, ನಿಜವಾಗಿಯೂ ಸೌಜನ್ಯ ಅಲ್ಲಿಗೆ ನ್ಯಾಯ ಸಿಗಬೇಕು ಎನ್ನುವ ವಿಚಾರದಲ್ಲಿ
ಆ ಮನೋಸ್ಥಿತಿ ಇರುವವರು ಕೂಡ ಸುಪ್ರೀಂ ತೀರ್ಪು ಅಂತ ಹೇಳಿ ಒಂದು ಪೋಸ್ಟ್ನ ಸ್ಟೇಟಸ್ಗಳನ್ನು ಹಾಕೊಂಡಿದ್ದಾರೆ. ಸರಿ, ಆದರೆ ಆ ಜಡ್ಜ್ಮೆಂಟ್ನ ವಿಡಿಯೋ ನಾನು, ಅಂದರೆ ಜಡ್ಜ್ಮೆಂಟ್ ಅಲ್ಲ, ಆ ಆರ್ಗ್ಯುಮೆಂಟ್ ಆದಂಥ ವಿಡಿಯೋನ ನಾನು ಪರಿಶೀಲಿಸಿ ಸೀನಿಯರ್ ಅಡ್ವೊಕೇಟ್ಸ್ಗೆ ಅದನ್ನು ಕಳುಹಿಸಿ ಅವರ ಸಲಹೆ, ಸೂಚನೆ, ಮಾರ್ಗದರ್ಶನವನ್ನು ತೆಗೆದುಕೊಂಡು ನಾನಿಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಈ ಕ್ಷಣದ ತನಕ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿಲ್ಲ, ಅದನ್ನು ರಿಸರ್ವ್ ಮಾಡಿದೆ. ಅಥವಾ ಬಹುಶಃ ನಾಳೆ ನಾಡಿದ್ದು ಆ ತೀರ್ಪು ಬರಬಹುದು ಅಥವಾ ಮುಂದಿನ ಡೇಟಲ್ಲಿ ಬರಬಹುದು. ಆದರೆ ಇಲ್ಲಿಯ ತನಕದ ಆರ್ಗ್ಯುಮೆಂಟ್ ಪ್ರಕಾರ ಇವರೇನು ಅಫಿಡವಿಟ್ ಹಾಕಿದ್ದಾರೆ, ಆ ಅಫಿಡವಿಟ್ ಆಧಾರದಲ್ಲಿ CBI ಅಡ್ವೊಕೇಟ್ ಕೂಡ ಆರ್ಗ್ಯುಮೆಂಟ್ ಮಾಡ್ತಾ ಇದ್ರು. ಕುಸುಮಾವತಿಯವರ ಪರವಾಗಿ ಏನು ಆರ್ಗ್ಯುಮೆಂಟ್ ಮಾಡುವಂತ ಅಡ್ವೊಕೇಟ್ ಕೂಡ ಆರ್ಗ್ಯುಮೆಂಟ್ ಮಾಡ್ತಾ ಇದ್ರು. ಜಡ್ಜಸ್ ಸ್ವಲ್ಪ ಏನು ತನಿಖೆ ಸರಿ ಆಗಿಲ್ಲ ಅನ್ನುವ ನಿಲುವಿನಲ್ಲೇ ಅವರು ಮಾತಾಡ್ತಿರೋದನ್ನು ನಾನು ಕೇಳಿಸಿಕೊಂಡೆ. ಈಗ ಕರ್ನಾಟಕ ಸರ್ಕಾರ ಅಥವಾ CBI ಮತ್ತು ಕುಸುಮಾವತಿಯವರ ನಡುವೆ ನಡೀತಾ ಇರುವಂತ ಫೈಟ್ ಇದು. ಇದರಲ್ಲಿ ಬೇರೆ ಯಾರೂ ಕೂಡ ಇಲ್ಲ. ಅಲ್ಲಿ ಅವರು ವಿಜೃಂಭಿಸುವ ಅಥವಾ ವೈಭವೀಕರಣಗೊಳಿಸುವಂತಹ ಯಾವುದೂ ಕೂಡ ನಡೆದಿಲ್ಲ. ಸ್ನೇಹಿತರೆ, ನಾನು ಈ ಲೈವಲ್ಲಿ ಯಾರನ್ನ ಟಾರ್ಗೆಟ್ ಮಾಡಿ, ಯಾರನ್ನ ಗುರಿಯಾಗಿಸಿಕೊಂಡು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಂದ್ರೆ ಯಾರ ಜೊತೆ ನಾನು ಸಂವಹನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಗ್ಯಾಂಗ್ರೀನ್ಗಳ ಜೊತೆ ಅಲ್ಲ, ಈ ಮಿದುಳನ್ನ ತೊಳಸಿಕೊಂಡವರಿಗೋಸ್ಕರ ಈ ಲೈವ್ ಅಲ್ಲ. ನೋಡಿ, ನಮ್ಮ ಸಂದೀಪ್ ರೈ ಅಂತಹ ಸಜ್ಜನ ಹೋರಾಟವನ್ನ ಮಾಡಿದವರು, ಇವರೆಲ್ಲರಿಗೆ ನಾನು ಈ ಲೈವ್ ಅನ್ನ ಮಾಡ್ತಾ ಇದ್ದೀನಿ. ಅವರ ಗಮನಕ್ಕೆ, ಯಾಕಂದ್ರೆ ಸೌಜನ್ಯ ಹೋರಾಟ ಅಂತ ಹೇಳಿದ ತಕ್ಷಣ ವಸಂತ ಗಿಳಿಯಾರ್ ಏನ್ ಹೇಳ್ದ ಅನ್ನೋದು ಕೂಡ ಒಂದಷ್ಟು ಜನ ನನ್ನ ಕಡೆ ಮೆಸೇಜ್ ಮಾಡಿನೋ, ವಾಟ್ಸಪ್ ಮಾಡಿನೋ, ಕಾಲ್ ಮಾಡಿನೋ ಏನ್ ಹೇಳ್ತೀರಿ ಅಣ್ಣ ಅಂತಾನು ಕೇಳ್ತಾರೆ. ಆ ಕಾರಣಕ್ಕೆ ಅವರೆಲ್ಲರನ್ನ ಗುರಿಯಾಗಿಸಿಕೊಂಡು ಅವರಿಗೆ ನಾನು ಈ ಲೈವ್ ಅನ್ನ ಮಾಡ್ತಾ ಇರುವಂಥದ್ದು. ನಿಮಗೆ ಮರ್ತು ಹೋಗಿದ್ದೀರಾ ಇಲ್ವಾ ಗೊತ್ತಿಲ್ಲ, ಮೊದಲ ಬಾರಿ ಒಂದು ರಿಟ್ ಅನ್ನ ಸಲ್ಲಿಸ್ತದೆ ನಮ್ಮ ಅರುಣ್ ಶ್ಯಾಮ್ ಅವರ ವಕಾಲತ್ ಮೂಲಕ ಹೈಕೋರ್ಟಿಗೆ ಒಂದು ರಿಟ್ ಅನ್ನ ಹಾಕಿ ಮರು ತನಿಖೆ ಮಾಡಬೇಕು ಅನ್ನೋ ರೀತಿಯ ಒಂದು ರಿಟ್. ಅದು ನವೀನ್ ನೆರಿಯಾ, ಭಾರದ್ವಾಜ್, ಅಡ್ವೊಕೇಟ್ ಭಾರದ್ವಾಜ್ ಮುಂತಾದ ಸಮಾನ ಮನಸ್ಕರು ದಾಖಲಿಸಿದಂಥ ರಿಟ್. ಆದರೆ ಅದಕ್ಕೆ ಹೈಕೋರ್ಟ್ ಪುರಸ್ಕಾರ ಮಾಡಿರಲಿಲ್ಲ. ನಿಮಗೆ ಚಕ್ರವರ್ತಿ ಸೂಲಿಬೆಲೆಯವರು ಮಾತಿನ ನಡುವೆ ಹೇಳಿರುವಂಥದ್ದು ನಿಮಗೆ ನೆನಪಿದೆ ಅಂತ ಅನ್ಕೋತೀನಿ. ಅಥವಾ ನಾನು ಕೂಡ 4-5 ಡಿಬೇಟ್ಗಳಲ್ಲಿ ಇವರು ಕೋರ್ಟ್ ಮೊರೆ ಹೋಗಲಿ, ನ್ಯಾಯಾಲಯದ ಮೂಲಕ ಇದನ್ನ ಪ್ರಶ್ನೆ ಮಾಡಲಿ, ಸುಪ್ರೀಂ ಕೋರ್ಟಿಗೆ ಹೋಗುವ ಎಲ್ಲ ಅವಕಾಶಗಳಿದ್ದಾಗ್ಯೂ ಕೂಡ, ನೀವು ರಿಪಬ್ಲಿಕ್ ಕನ್ನಡದ ಜಯಪ್ರಕಾಶ್ ಶೆಟ್ಟಿಯವರು ಇದ್ದ ಸಂದರ್ಭದ ಆ ಮೊದಲ ಆರ್ಗ್ಯುಮೆಂಟ್, ಆ ಡಿಬೇಟ್ನಲ್ಲಿ ಕೂಡ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೆ, ಸುಪ್ರೀಂ ಕೋರ್ಟಿಗೆ ಹೋಗಬೇಕು. ಸುಪ್ರೀಂ ಕೋರ್ಟ್ ಏನ್ ನಿರ್ಣಯ ತಗೊಳ್ಬಹುದು, ಏನ್ ಇಂಡಿಕೇಶನ್ ಮಾಡಬಹುದು, ಏನ್ ಡೈರೆಕ್ಷನ್ ಕೊಡಬಹುದು, ಏನ್ ತೀರ್ಪನ್ನ ಕೊಡಬಹುದು, ಅದ್ರ ಮೇಲೆ ಡಿಸಿಷನ್ ತಗೊಳ್ಳೋಣ, ಒಳ್ಳೇದು ಅಂತ ಹೇಳಿ ನಾನು ಕೂಡ ಹೇಳಿದ್ದೆ. ಇವತ್ತು ನಮಸ್ತೆ ಶಿಶಿರಾಜ್ ಶೆಟ್ರೆ, ಇವತ್ತು ಕೂಡ ನಾನು ಹೇಳ್ತಾ ಇದ್ದೀನಿ, ನನಗೆ ಬಹಳ ಖುಷಿಯಾದಂಥ ದಿವಸ ಇವತ್ತು. ನಾನು ಈ ದಿನವನ್ನ ಸಂಭ್ರಮಿಸ್ತೀನಿ. ಮತ್ತೆ ಆ ಮಗು ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಎನ್ನುವಂತ ಮನೋಸ್ಥಿತಿ ಇರುವವರೆಲ್ಲರೂ ಕೂಡ ಇದನ್ನ ಸ್ವಾಗತಿಸ್ತಾರೆ. ಈ ಪ್ರಕರಣದಲ್ಲಿ ಹಲವಾರು ಸಾಕ್ಷಿಗಳ ವಿಚಾರಣೆಯಲ್ಲಿ ಬಹಳ ಮುಖ್ಯವಾದಂಥ ಸಾಕ್ಷಿ, ಆ ದಿವಸ ಯಾವ ವ್ಯಕ್ತಿಯನ್ನ ಯಾರು ನೋಡಿದ್ದಾರೆ ಆ ಸಾಕ್ಷಿಯನ್ನ ವಿಚಾರಣೆನೇ ಮಾಡಲಿಲ್ಲ. ಮೆಡಿಕಲ್ ಎವಿಡೆನ್ಸ್ಗಳಲ್ಲಿ ಕೆಲವಷ್ಟು ಲೂಪ್ಸ್ ಇದ್ರೂ ಕೂಡ ಆ ತಜ್ಞರನ್ನ, ಪರಿಣಿತರನ್ನ ಅವರಿಂದ ಸಾಕ್ಷಿ ವಿಚಾರಣೆ ಸರಿಯಾಗಿ ಆಗಲಿಲ್ಲ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಹಳ ದೊಡ್ಡ ತಪ್ಪನ್ನ ಇದರಲ್ಲಿ ಮಾಡಿದ್ದಾರೆ. ಈಗ ಏನಾಗತ್ತೆ, ಮರು ತನಿಖೆಯಿಂದ ಇವೆಲ್ಲವೂ ಕೂಡ ಸರಿಯಾಗುವ ಚಾನ್ಸಸ್ ಇದೆ. ನನಗೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಅದು ಡೈರೆಕ್ಟ್ ಮಾಡಬಹುದು. ಸುಪ್ರೀಂ ಕೋರ್ಟ್ ತೀರ್ಪಿನ್ನು ಬಂದಿಲ್ಲ. ನಮ್ಮ ನಿರೀಕ್ಷೆ ಏನಿದೆ, ಮರು ತನಿಖೆ ಆಗಬೇಕು ಎನ್ನುವಂಥ ತೀರ್ಪನ್ನು ಅವರು ಕೊಡಬೇಕು. ಆಗ ಏನು ಇದರ ಹಿಂದೆ ಬೊಂಬಡ ಬಜಾಯಿಸ್ತಾ ಇರುವಂತ, ಇಲ್ಲಿ ಕಮೆಂಟ್ ಮಾಡ್ತಾ ಇರುವಂತ ಈ ಗ್ಯಾಂಗ್ರೀನ್ಗಳ ನಾಯಕ, ಈ ಗ್ಯಾಂಗ್ರೀನ್ಗಳೇನಿವೆ ಅವೆಲ್ಲವೂ ಸ್ಮ್ಯಾಶ್ ಆಗಿ ಹೋಗ್ಬಿಡ್ತವೆ. ನಮಗೆ ಬೇಕಿರೋದು ಸೌಜನ್ಯಳಿಗೆ ನ್ಯಾಯ. ಸೌಜನ್ಯಳ ಸಾವಿಗೆ ನಿಜವಾದ ಕಾರಣಕರ್ತ ಯಾರು, ಅದಕ್ಕೆ ಸಂಬಂಧಪಟ್ಟಂತ ತನಿಖೆ.
ಈಗಾಗಲೇ ಸಂಗ್ರಹದಲ್ಲಿರುವಂಥ ದಾಖಲೆಗಳು ಎನ್ಕ್ವೈರಿ ಅಂದ್ರೆ ಹಂಗೆ ಆಗತ್ತಲ್ವಾ. MCOD CBI ಎಲ್ಲ ಚಾರ್ಜ್ ಶೀಟ್ ದಾಖಲಿಸಿದೆ. ಇನ್ನೊಂದು SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ಈ ಪ್ರಕರಣಕ್ಕೆ ಮಾಡಿ ಒಂದು ತನಿಖೆ ಆಗ್ಬಿಟ್ರೆ ಈ ಗ್ಯಾಂಗ್ರೀನ್ಗಳ ಬೊಂಬಡ ಬಜಾಯಿಸೋದು ನಿಂತೋಗುತ್ತೆ. ಆದರೆ ಒಂದು ಬಹಳ ಮುಖ್ಯವಾದ ವಿಷಯ, ಇದು ಹೆಂಗೆ ಹೋಗುತ್ತೆ ನೋಡಿ. ಈಗ ನಾಳೆ ಮುಟ್ಟಾಳ ಲೈವ್ ಬರ್ತಾನೆ. ತಿಮ್ರೋಡಿ ಪಾಪ ಪರದೇಸಿ ಎಲ್ಲಿ ಹೋಗಿ ಇದ್ದಾನೋ ಎಲ್ಲಿದ್ದಾನೋ ಗೊತ್ತಿಲ್ಲ, ಪಾಪ ಕಷ್ಟಪಡ್ತಾ ಇದ್ದಾನೆ ಯಪ್ಪ. ಅವನ ಶಿಷ್ಯಂದ್ರು ಎಲ್ಲ ನಮಗೆ ಕಾಮೆಂಟ್ ಮಾಡೋದು ಫೇಕ್ ಐಡಿಯಲ್ಲಿ ಬಿಟ್ಟರೆ ಅವಕ್ಕೆ ನಿಜವಾದ ಮುಖ ಇಟ್ಕೊಂಡು ಬರುವ ಯೋಗ್ಯತೆನೇ ಇಲ್ಲ. ಈ ಫೇಕ್ ಐಡಿ ಅವರಿಗೆ ಅವರ ಅಪ್ಪ ಅಮ್ಮ ಇಟ್ಟ ಹೆಸರು, ಅವರ ಅಪ್ಪ ಅಮ್ಮ ಜನ್ಮ ಕೊಟ್ಟ ಏನು ಫೇಸ್ ಅನ್ನು ತಗೊಂಡು ಬಂದು ಕೂತ್ಕೊಳ್ಬಷ್ಟು ಯೋಗ್ಯತೆ ಇಲ್ಲ ಅವರಿಗೆ. ಈಗ ನಾನು ನನ್ನ ಸ್ನೇಹಿತರಿಗೆ, ಈ ಲೈವಲ್ಲಿರುವ ಗೆಳೆಯರಿಗೆ ನಾನು ಹೇಳೋದೇನೆಂದ್ರೆ, ಗ್ಯಾಂಗ್ರೀನ್ಗಳನ್ನು ಹೊರತುಪಡಿಸಿ ಈ ಸುಪ್ರೀಂ ಕೋರ್ಟ್ ಒಂದು ವೇಳೆ ಏನು ಜಡ್ಜ್ಮೆಂಟ್ ಬರ್ತದೆ, ಈ ಜಡ್ಜ್ಮೆಂಟ್ ಅನ್ನ ನಾನಂತೂ ವೈಯಕ್ತಿಕವಾಗಿ ಗೌರವಿಸ್ತೀನಿ. ಸೌಜನ್ಯ ಎನ್ನುವಂತ ನತದೃಷ್ಟ ಹತಭಾಗ್ಯ ಹೆಣ್ಣು ಮಗುವಿನ ಬಗ್ಗೆ, ಆ ಹೆಣ್ಣು ಮಗುವಿನ ಸಾವಿಗೆ ನ್ಯಾಯ ಸಿಗಬೇಕು ಎನ್ನುವ ನಿಟ್ಟಿನಲ್ಲಿ ಒಂದು ಭಾವನೆ ಇರುವಂತ ಎಲ್ಲರೂ ಕೂಡ ಇದನ್ನು ಸ್ವಾಗತಿಸ್ತಾರೆ. ಸೊ ಈಗ ಹೈಕೋರ್ಟ್ ಅಲ್ಲ, ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಮೇಲೆ ಎಲ್ಲರ ನೋಟ ಇದೆ. ಆಲ್ರೆಡಿ ಅದೇನು ತೀರ್ಪನ್ನು ಇವತ್ತಿನ ತನಕ, ಈ ಕ್ಷಣ ತನಕ ಕೊಟ್ಟಿಲ್ಲ. ಆದರೆ ಮರು ತನಿಖೆ ಆಗುವಾಗ ನಮ್ದೊಂದು ವಿನಂತಿ ಇದೆ, ನಮ್ದೊಂದು ರಿಕ್ವೆಸ್ಟ್ ಇದೆ. ನಾವು ಗ್ಯಾಂಗ್ರೀನ್ ಗ್ರೂಪಿನ ಹಾಗೆ ಇಂಥ ಅಧಿಕಾರಿಯನ್ನೇ ಹಾಕಿ ಅಂತ ಕೇಳಲ್ಲ. ಸರ್ಕಾರಕ್ಕಾಗಲಿ ಅಥವಾ ಯಾವುದೇ ಇಲಾಖೆಗಾಗಲಿ ನಮ್ಗೆ ಇವರೇ ಬೇಕು, ನಮ್ಗೆ ಇಂಥವರೇ ಬೇಕು, ಇಂಥ ಪರ್ಸನ್ ಪರ್ಟಿಕ್ಯುಲರ್ ಆಗಿ ಇಂಥ ವ್ಯಕ್ತಿ ಬೇಕು, ತನಿಖೆ ಮಾಡಬೇಕು ಅಂತ ನಾನು ಹೇಳಲ್ಲ. ಮಧುಕರ್ ಶೆಟ್ಟರ್ ಅಂತವ್ರು ಇದ್ದಿದ್ರೆ ನಾವು ಹೇಳ್ಬಹುದಿತ್ತು, ಮಧುಕರ್ ಶೆಟ್ಟರ್ ಅಂತವರು ಬರಲಿ ಅಂತ ಹೇಳಿ. ಸೊ ಬರುವ ಯಾವುದೇ ಎಲ್ಲಾದ್ರೂ ಒಂದು ವೇಳೆ ಇನ್ವೆಸ್ಟಿಗೇಷನ್ ಟೀಮ್ ಆಯ್ತು ಅಂತ ಆದ್ರೆ ಇಡೀ ರಾಜ್ಯ ಅಷ್ಟೇ ಅಲ್ಲ, ಇಡೀ ದೇಶದಾದ್ಯಂತ ಇರುವಂತ ಒಬ್ಬ ದಕ್ಷ ಒಳ್ಳೆಯ ಅಧಿಕಾರಿಗಳನ್ನು ಚೂಸ್ ಮಾಡಲಿ. ಫಾರ್ ಎಕ್ಸಾಂಪಲ್, ನಮ್ಮ ಅರುಣ್ ಕುಮಾರ್ ಅಂತೇಳಿ ಒಬ್ಬ ಒಳ್ಳೆಯ SP ಇದ್ದಾರೆ ದಕ್ಷಿಣ ಕನ್ನಡದಲ್ಲಿ. ಸುಧೀರ್ ಕುಮಾರ್ ರೆಡ್ಡಿ ಅಂತ ಒಬ್ಬ ಒಳ್ಳೆಯ ಕಮಿಷನರ್ ಇದ್ರು. ನಮ್ಮ ಉಡುಪಿಯಲ್ಲಿ ಹರಿರಾಮ್ ಶಂಕರ್ ಅಂತ ಒಬ್ಬ ಒಳ್ಳೆಯ SP ಇದ್ದಾರೆ. ಈ ತರಹದ ಲಾಬೋರಾಮ್ ಅಂತ ಒಳ್ಳೆ ಅಧಿಕಾರಿಗಳಿದ್ದಾರೆ. ಇಂತಹ ಒಳ್ಳೊಳ್ಳೆ ಅಧಿಕಾರಿಗಳನ್ನ ಇಟ್ಕೊಂಡು ಒಂದು ಟೀಮನ್ನ ಮಾಡಿ ಒಂದು ಇನ್ವೆಸ್ಟಿಗೇಷನ್ ಆದರೆ ಇವರೆಲ್ಲ ಬಯಲಿಗೆ ಬೀಳ್ತಾರೆ. ಇಷ್ಟು ದಿನಗಳ ಕಾಲ ಸೌಜನ್ಯ ಪ್ರಕರಣವನ್ನ ಯಾರದ್ದೋ ತಲೆ ಕಟ್ಟಲಿಕ್ಕೆ ಹೋದಂತ ಇವರೆಲ್ಲರೂ ಜೀವಂತ ಸಮಾಧಿಯಾಗುವ ಸಾಧ್ಯತೆ ಇದೆ. ಯಾರ ಪಾದವನ್ನ ಪೂಜೆ ಮಾಡಿದ್ರೋ, ಯಾರ ಪಾದ ತೊಳೆದು ನೀರು ಕುಡಿದ್ರೋ ಅವನೇ ಪರಮ ಪಾಪಿ ಅನ್ನುವುದು ಮತ್ತೆ ಸಾಬೀತಾಗುವಂತ ದಿನ ಹತ್ತಿರದಲ್ಲಿದೆ. ನನ್ನ ಪ್ರಾರ್ಥನೆ ಇಷ್ಟೇ. ನನ್ನ ಪ್ರಾರ್ಥನೆ ಏನಂದ್ರೆ, ಮರು ತನಿಖೆ ಆಗಲಿ, ರೀಟ್ರಯಲ್ ಆಗಲಿ, ಆದರೆ ಆದಷ್ಟು ಬೇಗ ಆಗಲಿ ಅಂತ. ಅಂದ್ರೆ ಅದಕ್ಕೆ ತುಂಬಾ ಡಿಲೇ ಆಗಬಾರ್ದು. ಈಗ ನೋಡಿ, SIT ಅಂತ ಹೇಳಿದ್ರೆ ಒಂದು 40-45 ಡೇಸ್ ಅಲ್ಲಿ ಅವರು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಬೇಕಾಗತ್ತೆ. ಇನ್ನು ಬಹಳ ಗಂಭೀರವಾದಂತ ವಿಚಾರ ಆದಾಗ, ಅಂದ್ರೆ ಅದು ತುಂಬಾ ಎಡರು ತೊಡರುಗಳಿದ್ದಾಗ ಅದು ಸ್ವಲ್ಪ ಡಿಲೇ ಆಗಬಹುದು. ಏನು ಶರಣ್ ಶೆಟ್ಟಿ, ಆದರೆ ಇದು ಒಂದು 50-60 ದಿನ, 2 ತಿಂಗಳ ಅವಧಿಯ ಒಳಗಡೆ ಒಂದು ಚಾರ್ಜ್ ಶೀಟ್ ಅನ್ನು ಹಾಕಿ ತನಿಖೆಯನ್ನ ಮಾಡಿ, ಸರಿಯಾಗಿ ತನಿಖೆಯನ್ನ ಮಾಡಿ, ಪಾರದರ್ಶಕವಾದಂತ ತನಿಖೆಯನ್ನ ಮಾಡಿ. ನಾಳೆ ಈ ಗ್ಯಾಂಗ್ರೀನ್ಗಳು ಬರ್ತಾರೆ, ಇಲ್ಲಿ ಪ್ರಭಾವ ಬೀರಿದ್ರು, ಇವ್ರ ಅಪ್ಪಂದ್ರು ಪ್ರಭಾವ ಬೀರಿದ್ರು ಅಂತೇಳಿ ಈ ಗ್ಯಾಂಗ್ರೀನ್ಗಳು ಮತ್ತೆ, ಯಾಕಂದ್ರೆ ಅವ್ರಿಗೆ ಸಬ್ಜೆಕ್ಟ್ ಅದೇ, ಅದ್ ಬಿಟ್ರೆ ಬೇರೆ ಏನೂ ಇಲ್ಲ. ಅವ್ರು ಆಯ್ಕೊಂಡು ತಿನ್ಕೊಂಡು ಇದೇ ಮಾಡ್ಕೊಂಡಿರೋದು ಜೀವಮಾನ ಪೂರ್ತಿ. ಪಾಪ ಚಿನ್ನಯ್ಯನ್ ತಗೊಂಡು ಬಂದು ಹೊಂಡಕ್ಕೆ ಹಾಕ್ಬಿಟ್ರಿ ಇವರು. ಹಂಗಾಗಿ ಇನ್ನು ಈ ತರಹದ ದುರಂತಗಳು, ಹಿಂದೆ ನಡೆದಂತ ದುರಂತಗಳು ಆಗಬಾರದು ಎನ್ನುವ ರಿಕ್ವೆಸ್ಟ್ ಮತ್ತೆ ಆ ಪ್ರಜ್ಞಾವಂತಿಕೆ ಮುಂದೆ ಆಗುವಂತ ಟೀಮ್ಗೆ ಇರಲಿ ಅಂತ ನಮ್ದೊಂದು ರಿಕ್ವೆಸ್ಟ್ ಇರುತ್ತೆ. ಆಮೇಲೆ ಸೌಜನ್ಯ ಬಹುಶಃ ಆ ಹುಡುಗಿ ಏನೋ ಒಂದು ಅವ್ಯಕ್ತವಾದಂತ ಒಂದು ಶಕ್ತಿ ವ್ಯಕ್ತಗೊಳ್ಳುವಂತ ಸಂದರ್ಭ ಇದು ಅಂತ ನನಗನ್ಸುತ್ತೆ. ಆ ಆತ್ಮದ ಒಳಗಡೆ ಆತ್ಮ ಪ್ರಜ್ಞೆ ಇದ್ರೆ ಎಷ್ಟು ನೋವಿರ್ಬೋದು ಅನ್ನೋದು ನನಗೆ ಊಹಿಸ್ಲಿಕ್ಕೂ ಕಷ್ಟ ಆಗತ್ತೆ. ಯಾಕಂದ್ರೆ ತನ್ನ ಹೆತ್ತವರೇ ಎಲ್ಲ ಸಾಕ್ಷಿಗಳಿದ್ದು ಅಲ್ಲಿ ಒಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಾಡಿದ ಒಂದು ಘೋರವಾದಂತ ಪಾಪ ಅಪರಾಧ ಕಾರಣಕ್ಕೆ ಒಬ್ಬ ವ್ಯಕ್ತಿ ಒಂದು ಕ್ಷೇತ್ರದ ವಿರುದ್ಧ ಒಂದು ಷಡ್ಯಂತ್ರವನ್ನ ಮಾಡುವ ಕಾರಣಕ್ಕೆ ಒಬ್ಬ ವ್ಯಕ್ತಿಯನ್ನ ಇವರು ಹೊರಗಡೆ ಕರ್ಕೊಂಡು ಬಂದ್ರು. ಅವನ ಪಾದ ತೊಳೆದು ಅವನನ್ನು ಪಾದ ಪೂಜೆ ಮಾಡುವಂತಹ ಆ ದೃಶ್ಯವನ್ನ ಕಲ್ಪನೆ ಮಾಡಿಕೊಳ್ಳದೆ ಬಹಳ ಹೀನಾತಿಹೀನ ಮನೋಸ್ಥಿತಿ. ಅದನ್ನ ಇವರು ಮಾಡಿದ್ದಾರೆ. ಬಹುಶಃ ಆ ಹೆಣ್ಣು ಮಗುವಿಗೆ ಎಷ್ಟು ಸಂಕಟ ಇದೆಯೋ ಗೊತ್ತಿಲ್ಲ.
ಇಲ್ಲಿರುವಂಥ ಗ್ಯಾಂಗ್ರೀನ್ಗಳ ಬಗ್ಗೆ ಯಾರು ಟಾರ್ಗೆಟ್ ಮಾಡಬೇಡಿ ಅವರಿಗೆಲ್ಲ ಯಾಕಂದರೆ ಬ್ರೈನ್ ಒಳಗಡೆ ಅದು ಈ ಬುರುಡೆ ಒಳಗಡೆ ಏನೂ ಇಲ್ಲ, ಅದೆಲ್ಲ ಬುರುಡೆ ಗ್ಯಾಂಗ್ ಅದು. ಆ ಬುರುಡೆ ಗ್ಯಾಂಗು ಇನ್ನು ಸ್ವಲ್ಪ ದಿನ ಹಂಗೆ ಹಿಂಗೆ ಅಂತ ಫೇಸ್ಬುಕ್ಕಲ್ಲೆಲ್ಲ ಬದುಕೊಂಡಿರ್ತವೆ. ಆಮೇಲೆ ಇದೇ ಕೆಲಸ ಮತ್ತೆ ಪ್ರಭಾವ ಬೀರಿದ್ರು ಅಂಥೇಳಿ. ಓಕೆ, ನಿಮ್ಮನ್ನು ಅರೆಸ್ಟ್ ಅಂತ ಕೆಲವರು ಸ್ಟೇಟಸ್ ಆಗ್ತಾ ಇದ್ದಾರೆ, ಬರೀ ಫೇಕ್ ಹುಚ್ಚರು. ಇಲ್ಲ, ಅದೊಂದು ವಾರಂಟ್ ಇಶ್ಯೂ ಆಗಿದೆ ಅಂತೇಳಿ ಬಂದಿದೆ, ಅರೆಸ್ಟ್ ಆಗಲಿಲ್ಲ. ಹಾಗೇನಾದ್ರೆ ನಿಮಗೂ ಗೊತ್ತಾಗತ್ತೆ. ಡೋಂಟ್ ವರಿ. ಕಾನೂನಿನ ವಿಷಯದಲ್ಲಿ ನಾವು ಕಾನೂನಿಗೆ ಬೆಲೆಯನ್ನು ಕೊಡ್ತೀವಿ. ಅದು ಯಾರೋ ಕೃಷ್ಣಪ್ಪ, ಇವನ ಕಣ್ಣಲ್ಲಿ ನೀರು ಬರ್ತಾ ಇದೆ, ಜೈ ಸೌಜನ್ಯ. ನೀನು ಸರಿಯಾಗಿ ಕನ್ನಡ ಬರೆಯೋಕ್ಕಾದ್ರೂ ಕಲ್ತ್ಕೊಳ್ಳೋ ಮಾರಾಯ ಕೃಷ್ಣಪ್ಪ ಹುಷಾರಿ. ನಿಂಗೆ ಎಲ್ಲಿ ಕಣ್ಣೀರು ಬರ್ತಾ ಇದೆಯಾ? ಓಕೆ, ಇಷ್ಟು. ಇನ್ನೂ ಒಂದು ಸಾಧಾರಣ ನಾನು ಒಂದು 1000 ಫೇಕ್ ಐಡಿಗಳನ್ನು ಬ್ಲಾಕ್ ಮಾಡಿರ್ಬೋದು. ಇನ್ನು ಇಷ್ಟು ಫೇಕ್ ಐಡಿಗಳಿವೆ ಅಂತ ಹೇಳಿದ್ರೆ ಹೆಂಗೆಲ್ಲ ಎಲ್ಲೆಲ್ಲೆಲ್ಲ ಇದ್ದಾರೆ ಅಂತ ಹೇಳಿದ್ರೆ ಅರ್ಥ ಆಗಲ್ಲ. ತುಂಬ ಹುಡ್ಕೊಂಡ್ಬಿಟ್ಟಿವೆ. ಒಬ್ಬೊಬ್ಬ 10-15 ಐಡಿ ಮಾಡ್ಕೊಂಡಿದ್ದಾನೆ. ಸ್ವಲ್ಪ ದಿನ ನಿಮ್ಮ ಫೇಕ್ ಐಡಿ, ಯಾಕಂದ್ರೆ ಇನ್ನೊಂದು, ಇಲ್ಲಿ ಫೇಕ್ ಐಡಿ ಮಾಡ್ಕೊಂಡು ಬೊಗಳುವವರು, ಅವರು ಏನನ್ನೇ ಖುದ್ದು ಸೌಜನ್ಯಳೇ ಬಂದು ಹೇಳಿದ್ರು, ಮಂಜುನಾಥ ಸ್ವಾಮಿ ಪ್ರತ್ಯಕ್ಷವಾಗಿ ಹೇಳಿದ್ರು ಕೂಡ ಅವರು ಅದನ್ನು ನಂಬೋದಿಲ್ಲ. ಅವರ ಏನು ಅಣ್ಣ ಇದಾನಲ್ಲ, ಅಣ್ಣ ಹೇಳಿದ್ದನ್ನು ನಂಬೋದು. ಅಣ್ಣ ಇನ್ನು ಹೇಳಕ್ ಬರ್ತಾನೆ, ಸ್ವಲ್ಪ ದಿನ ಅಲ್ಲೆಲ್ಲೋ ಓಡಾಡ್ಕೊಂಡಿದ್ದಾನೆ, ಬರ್ತಾನೆ. ಇನ್ಮೇಲೆ ನಮ್ಮ ಮೇಲೆ ಟಾರ್ಗೆಟ್ ಮಾಡಕ್ ಶುರು ಮಾಡ್ತಾರೆ. ಈಗ ನಾನು ಇವತ್ತು ಲೈವ್ ಬಂದೆ, ನಾಳೆಯಿಂದ ನನ್ನ ಮೇಲೆ ಟಾರ್ಗೆಟ್ ಮಾಡಕ್ ಶುರು ಮಾಡ್ತಾರೆ. ಇದು ಯಾವುದೋ ಒಂದು ಮೆಂಟ್ಲ್ ಕೇಸ್ ಇದೆ ನೋಡಿ, ವಿಜಯ್ ನಾರಾವಿ ಕೊರಗಜ್ಜ ಅಂತೇಳಿ ಹಾಕೊಂಡಿದ್ಯಲ್ಲ, ಇಂಥ ಮೆಂಟ್ಲೆಗಳೆಲ್ಲ ಅವಕ್ಕೆ ಅದೇ ಕೆಲಸ, ಅದ್ಬಿಟ್ರೆ ಬೇರೆ ಏನು ಕೆಲಸ ಇಲ್ಲ. ಓಕೆ, ನಾನು ಆಗಲೇ ಹೇಳಿದೆ ಒಂದು 20 ನಿಮಿಷ ನಿಮ್ಮ ಜೊತೆ ಮಾತಾಡೋಣ ಅಂತೇಳಿ. ಸೌಜನ್ಯ ಪ್ರಕರಣದ ಸುಪ್ರೀಂ ತೀರ್ಪು ಏನೇ ಬಂದರೂ ಕೂಡ ನಾವು ಅದನ್ನು ಸ್ವಾಗತಿಸ್ತೀವಿ. ಯಾಕಂದ್ರೆ ಅದು ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯ ಕೊಡ್ತಾ ಇರುವಂತ ತೀರ್ಪು. ಅದನ್ನು ಗೌರವದಿಂದ ನಾವು ರಿಸೀವ್ ಮಾಡ್ಕೋಬೇಕು. ನಾವು ಹೇಳ್ತಾ ಇದ್ದದ್ದು ಇಷ್ಟೇ, ಸೌಜನ್ಯ ತಾಯಿ ಕುಸುಮಾವತಿಯವರು ಡೇ 1 ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಿತ್ತು. ಬೆಳ್ತಂಗಡಿ ಶಾಸಕ ಹರೀಶ್ ಪುಂಜೂರು ಏನು ಹೇಳಿದ್ರು ವೇದಿಕೆಯಲ್ಲಿ, ಸುಪ್ರೀಂ ಕೋರ್ಟಿಗೆ ಹೋಗಿ ನೀವು ಮನವಿ ಮಾಡಿ, ನಾವು ಅದ್ರ ವೆಚ್ಚವನ್ನು ನಾವು ಕೊಡ್ತೀವಿ ಅಂತೇಳಿ ಹೇಳಿ. ಬುರ್ಡೆ ಗ್ಯಾಂಗ್ನ ವಿರುದ್ಧ ಧರ್ಮಸ್ಥಳದಲ್ಲಿ ಬಿಜೆಪಿಯವರು ದೊಡ್ಡ ಸಭೆಯನ್ನ ಮಾಡ್ತಾರೆ. ಅದಾದ ನಂತರ ಸೌಜನ್ಯ ಮನೆಗೆ ಭೇಟಿ ಕೊಡ್ತಾರೆ. ಅದು ಬುರ್ಡೆ ಗ್ಯಾಂಗ್ ಇದೆಯಲ್ಲ, ಈ ಬುರ್ಡೆ ಗ್ಯಾಂಗ್ ಸೌಜನ್ಯ ಕುಟುಂಬದ ದಿಕ್ಕು ತಪ್ಪಿಸಿದೆ. ಇದಂತೂ ಸ್ಪಷ್ಟ. ಒಳ್ಳೆಯ ಅಧಿಕಾರಿಗಳು ಮರುತನಿಕೆ ಆಗಲಿ, ರೀಟ್ರಯಲ್ ಆಗಲಿ ಅಂತೇಳಿ ನಾವು ಡೇ 1 ಇಂದ ಹೇಳ್ತಾ ಇದ್ವಿ. ಅದು ಆಗುವ ಸಂದರ್ಭ ಇದೆ ಅಂತ ಹೇಳಿದ್ರೆ ಸೌಜನ್ಯ ಎನ್ನುವಂಥ ಹೆಣ್ಣು ಮಗುವಿಗೆ ನಿಜವಾಗಿಯೂ ಬಹಳ ದೊಡ್ಡ ಶಕ್ತಿ ಇದೆ ಅನ್ನೋದು ಅರ್ಥ ಆಗುತ್ತೆ. ಎಲ್ರಿಗೂ ಸತ್ಯ ಅನಾವರಣ ಆಗುತ್ತೆ. ಸತ್ಯಮೇವ ಜಯತೆ ಅಂತ ಹೇಳ್ತಾ ಎಲ್ರಿಗೂ ನಾನು ನಮಸ್ಕಾರವನ್ನು ಮಾಡ್ತೀನಿ. ಆಮೇಲೆ ನನ್ನ ಮೇಲೆ ಆದ ಪ್ರಕರಣದ ಬಗ್ಗೆ ತುಂಬ ಜನ ಆತಂಕಕ್ಕೊಳಪಡುವುದು ಬೇಡ. ಇನ್ನೊಂದು 2 ದಿನದಲ್ಲಿ ನಿಮಗೆ ಅದರ ರಿಸಲ್ಟ್ ನಾನು ಹೈಕೋರ್ಟ್ ಮೂಲಕ ಏನಾಗುತ್ತೆ ಅಂತ ನಿಮಗೆ ತಿಳಿಸ್ತೀನಿ. ನಾಳೆ ಕೂಡ ಲೈವ್ ಬರ್ತೀನಿ, ಸಬ್ಜೆಕ್ಟ್ ಬೇರೆ ಇರುತ್ತೆ. ಸಿಗೋಣ. ಥ್ಯಾಂಕ್ ಯು ಸೋ ಮಚ್.